ನಿಮ್ಮ ಹತ್ರ ಏನಾದರೂ 1 ಎಕರೆ ಜಾಗ ಇದೆಯಾ? ಹಾಗಿದ್ರೆ ನೀವು ಕೂಡ ಕೋಟ್ಯಾಧೀಶರಾಗ್ಬೋದು. ಪ್ರತಿಯೊಬ್ಬ ರೈತ ಕೂಡ ಒಂದು ಲ್ಯಾಂಬರ್ಗಿನಿ ಕಾರನ್ನು ತಗೋಬೋದು. ನಿಮ್ಮ ಮಕ್ಕಳೇನಾದರೂ ಟೀನೇಜರ್ಸ್ ಅಥವಾ ಈ ವಿಡಿಯೋನ ಟೀನೇಜರ್ಸ್ ನೋಡ್ತಿದ್ರೆ ನಿಮ್ಮ ಮದುವೆಗೆ ಹತ್ರ 1 ಕೋಟಿವರೆಗೂ ಕೂಡ ಆದಾಯವನ್ನು ಮಾಡ್ಬೋದು. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಆದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಯಾಕೆ ಮಾಹಿತಿ ಕೊಡಲ್ಲ ಅಂತ? ಸೊ ನಮ್ಮ ಭಾರತೀಯರು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಟ್ರೈನ್ ಮಾಡ್ತಾರೆ ಹೊರತು ಇವಾಗ ಮೈಕ್ರೋಸಾಫ್ಟು ಗೂಗಲು ಅವು ಎಲ್ಲ CEO ನಮ್ಮದೇ ಅಂತ ಹೇಳ್ತಾರೆ. ಆ ಕಂಪ್ನಿಗಳು ನಮ್ದು ಯಾಕೆ ಅಂತ ಯಾರು ಹೇಳ್ಕೊಡಲ್ಲ. ಸೊ ನಾವು ಟ್ರೈನ್ ಆಗ್ತಿರೋದು ಬಂದ್ಬಿಟ್ಟು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ, ಸ್ಲೇವರೀಸ್ ಆಗಿರೋದಕ್ಕೆ, ಬಾಸ್ ಆಗಿರೋದಕ್ಕಲ್ಲ. ಈ ಎಜುಕೇಷನ್ ಸಿಸ್ಟಮನ್ನು ಬ್ರಿಟಿಷರು ತಂದಿದ್ದು. ನೋಡಿ, ರೈತರಿಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ರೈತರು ಸಾವಯವ ಕೃಷಿಯನ್ನು ಮಾಡಿದ್ರೆ, ಸಮಗ್ರ ಕೃಷಿಯನ್ನು ಮಾಡಿದ್ರೆ ಅಥವಾ ಅರಣ್ಯ ಕೃಷಿಯನ್ನು ಮಾಡಿದ್ರೆ ಯಾರು ಕೂಡ ಸಾಲ ಮಾಡಲ್ಲ ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಾರೆ. ಆದರೆ ಸರ್ಕಾರ ಯಾಕೆ ಅದನ್ನು ಒತ್ತು ಕೊಡಲ್ಲ ಅಂದರೆ, ರೈತರೆಲ್ಲ ಎಜುಕೇಷನ್ ಅಥವಾ ಶ್ರೀಮಂತರಾಗೋದ್ರೆ ಅವ್ರು ಕೂಡ 500,000 ರೂಪಾಯಿಗೋ ಅಥವಾ ಅವ್ರು 50,000 1 ಲಕ್ಷ ಸಾಲ ಮನ್ನಾ ಮಾಡ್ತೀವಿ ಅಂದರೆ ಓಟ್ ಹಾಕ್ಬೇಕಲ್ವಾ? ಸೊ ಜನಗಳನ್ನು ಬುದ್ಧಿವಂತರು ಮಾಡಬಾರ್ದು, ಅವ್ರು ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋದೇ ಈ ಸರ್ಕಾರಗಳದ್ದು. BJP ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷಗಳು ಕೂಡ ಇದೇ ಇರುತ್ತೆ. ಇಷ್ಟೆಲ್ಲ ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀರಿ ಅಂದರೆ, ಈ ವಿಡಿಯೋಗೆ ಮೈಂಡ್ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಬಡವ್ರು ಯಾಕೆ ಬಡವರಾಗೇ ಇರ್ತಾರೆ, ಶ್ರೀಮಂತರು ಯಾಕೆ ಇನ್ನೂ ಶ್ರೀಮಂತರಾಗ್ತಾರೆ ಅಂದರೆ ಮೈಂಡ್ ಸೆಟ್. ಸೊ ಇವತ್ತು ನಾನು ಹೇಳ್ಕೊಟ್ಟಿರುವಂಥದ್ದು ಶ್ರೀಗಂಧ ಬೆಳೆ ಬಗ್ಗೆ. ನೋಡಿ, ಶ್ರೀಗಂಧದ ಬಗ್ಗೆ ತುಂಬ ಕಾಂಟ್ರವರ್ಸೀಸ್ ಇದೆ. ಫಸ್ಟ್ ಬಂದುಬಿಟ್ಟು ಸೆಕ್ಯೂರಿಟಿ. ನೋಡಿ, ನಿಮ್ಗೊಂದು 4 ಲಕ್ಷದ ಗೋಲ್ಡ್ ಚೈನನ್ನು ಕೊಡ್ತೀನಿ, ನೀವು ತೋಟದಲ್ಲಿ ಹಾಕಿರಬೇಕು. ಅದನ್ನು ಹಗಲು ರಾತ್ರಿ ನೋಡ್ಕೊಳ್ತೀರಾ ಇಲ್ವಾ? ಯಾಕಂದರೆ ಅದರ ಬೆಲೆ 4 ಲಕ್ಷ ಗೋಲ್ಡ್ ಚೈನು. ಅದೇ ರೀತಿ ಶ್ರೀಗಂಧ ಮರ ಕೂಡ 12 ವರ್ಷ ಆದ ನಂತರ ಒಂದು ಮರ ನಿಮಗೆ 4 ಲಕ್ಷದಿಂದ 40 ಲಕ್ಷದವರೆಗೂ ಕೂಡ ಹೋಗುತ್ತೆ, ಒಂದು 15-20 ವರ್ಷ ಆದ ನಂತರ. ಸೊ ವಿಷಯಕ್ಕೆ ಬಂದ್ಬೇಡ, 1 ಎಕರೆಗೆ 200 ಮರ ಬೇಕಾಗುತ್ತೆ. ಶ್ರೀಗಂಧ ಬೆಳೆಯೋದಕ್ಕೆ ಯಾವುದೇ ರೀತಿಯಾದ ಲೈಸೆನ್ಸ್ ಬೇಕಾಗಿಲ್ಲ, ಯಾರು ಬೇಕಿದ್ರೂ ಕೂಡ ಬೆಳಿಬೋದು. ಆದರೆ ಒಳ್ಳೆ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ನೋಡಿಕೊಂಡ್ರೆ 15x15. ಶ್ರೀಗಂಧ ಬಂದ್ಬಿಟ್ಟು ಪರಾವಲಂಬಿ ಜೀವಿ, ಅಂದರೆ ಅದರ ಆಹಾರವನ್ನು ತಾನು ಉತ್ಪತ್ತಿ ಮಾಡಿಕೊಂಡು ಇನ್ನು 150% ಇನ್ನು 50% ಬೇರೆ ಕಡೆಯಿಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಶ್ರೀಗಂಧವನ್ನು ತೆಂಗು ಅಥವಾ ತೇಗ ಅಥವಾ ಮಾವಲ್ಲಿ ಬೆಳೆಯೋಕೆ ಹೋಗಬೇಡಿ. ಯಾಕಂದರೆ ಶ್ರೀಗಂಧಕ್ಕೆ ಓಪನ್ ಸನ್ಲೈಟ್ ಅನ್ನೋದು ತುಂಬ ಬೇಕು. ಮತ್ತು ತೇಗು ಮಾವು ಬಂದ್ಬಿಟ್ಟು ಮೋನೋಪಲಿ, ಸೊ ಅದು ಬೆಳಿಬೇಕು ಅಂದ್ಕೊಳ್ಳುತ್ತೆ, ಶ್ರೀಗಂಧವನ್ನು ಬೆಳೆಯೋಕ್ಕೆ ಬಿಡಲ್ಲ. ಸೊ ಶ್ರೀಗಂಧ ಸ್ಟಾರ್ಟಿಂಗ್ ಓಸ್ಟ್ ಕೊಡಬೇಕಾಗುತ್ತೆ. 6 ತಿಂಗಳು ತೊಗರಿ ಮತ್ತು 1-2 ವರ್ಷದವರೆಗೂ ಕೂಡ ಅಗಸೆ. ಅದಾದ ನಂತರ ಬೆಟ್ಟದ ನೆಲ್ಲಿಕಾಯಿ ಅಥವಾ ಪೇರಳೆ ಅಥವಾ ದಾಳಿಂಬೆ, ನೀವು ಇಂಟರ್ ಕ್ರಾಪ್ ಆಗಿ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಮೆಂಟಲಿ ಫಿಕ್ಸ್ ಆಗಿರಬೇಕು, 50% ಅನ್ನೋದು ಏನು ಓಸ್ಟ್ ಕೊಡ್ತಿರೋ ಅದರ ಈಲ್ಡ್ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲ ಸಾರಾಂಶವನ್ನು ಕೂಡ ಶ್ರೀಗಂಧನೇ ಹೇಳ್ಕೊಳ್ಳುತ್ತೆ. ಮತ್ತು ನೀರಾವರಿ ಜಾಸ್ತಿ ಇರೋ ಕಡೆ, ಅಂದರೆ ನೀರು ಜಾಸ್ತಿ, ಮಳೆ ಜಾಸ್ತಿ ಇರೋ ಕಡೆ ಶ್ರೀಗಂಧ ಬರಲ್ಲ. ಬಯಲು ಸೀಮೆಗೆ ಸೂಕ್ತ. ಸೊ 12 ವರ್ಷ ನೀವು ಚೆನ್ನಾಗಿ ನೋಡಿಕೊಂಡ್ರೆ, ಇವಾಗ ಸೆಕ್ಯೂರಿಟಿ ನೋಡಿಕೊಂಡ್ರೆ ವೈಬ್ರೇಷನ್ ಅಂತ ಬಂದಿದೆ. ಸೊ ಅದೇನಾದರೂ ಯಾರಾದರೂ ಮರ ಕಡೆಯಕ್ಕೆ ಬಂದರೆ ಸೈರನ್ ನೋಡ್ಕೊಳ್ಳುತ್ತೆ. ಮತ್ತು ಗನ್ಮ್ಯಾನನ್ನು ಇಟ್ಕೋಬೋದು, ಗನ್ನನ್ನು ಅಪ್ಲೈ ಮಾಡ್ಬೋದು, ನಾಯಿಗಳನ್ನು ಸಾಕ್ಬೋದು. ಸೊ ಒಟ್ಟಿನಲ್ಲಿ ಸೆಕ್ಯೂರಿಟಿ ನೀವು ನೋಡಿಕೊಂಡ್ರೆ ಒಂದು ಮರ ಕನಿಷ್ಠ ಅಂದರೂ ಕೂಡ 2ರಿಂದ 4 ಲಕ್ಷದವರೆಗೂ ಹೋಗುತ್ತೆ. ಸೊ 200 ಮರಕ್ಕೆ ನೀವು ಲೆಕ್ಕ ಹಾಕೊಂಡ್ರೆ 4 ಕೋಟಿಯಿಂದ 8 ಕೋಟಿ ಹೋಗುತ್ತೆ. ಸೊ ಲಾಸ್ಟ್ಗೆ 1 ಕೋಟಿ ಅಂತೂ ಕೂಡ ಫಿಕ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಮಾಹಿತಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ಇದೆ, ಹೋಗಿ ವಿಡಿಯೋ ನೋಡಿ.